ಒಂದು ಬಾಕ್ಸ್, ಒಂದೇ ಒಂದು ಸಣ್ಣ ಬಾಕ್ಸ್ ಆ ಇಡೀ ಸಿಟಿಯನ್ನ ಸಾವಿನ ಅಂಚಿಗೆ ಕರೆದುಕೊಂಡು ಹೋಗಿತ್ತು. ಬಹುಶಃ ಅವ್ರು ಅದನ್ನು ಓಪನ್ ಮಾಡಿರ್ಲಿಲ್ಲ ಅಂದಿದ್ರೆ ಅವ್ರು ಯಾರು ಸತ್ತೋಗ್ತಿರ್ಲಿಲ್ಲ ಅನ್ಸುತ್ತೆ. 13 ಸೆಪ್ಟೆಂಬರ್ 1987 ಬ್ರೆಜಿಲ್. ಅಲ್ಲಿನ ಒಂದು ಹಳೆ ಅಬಾಂಡೆಂಟ್ ಹಾಸ್ಪಿಟಲ್ ನಲ್ಲಿ ಒಂದು ಕಳ್ತನ ಆಗುತ್ತೆ. ಮೊದ್ಲೇ ಅದು ಬಿಟ್ಟೋದಂತ ಆಸ್ಪತ್ರೆ, ಹಣ ಅನ್ನೋದು ಇರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಹಳೆ ಗುಜರಿ ವಸ್ತುಗಳು ಇರ್ತವೆ ಅಂತ ಯಾರೋ ಇಬ್ರು ಕಳ್ತನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹೀಗೆ ಕಳ್ತನಕ್ಕೆ ಅಂತ ಹೋದವರು ಕೆಲವು ಮೆಟಲ್ಸ್ ಗಳನ್ನ ತಗೊಂಡು ತಮ್ಮ ಗಾಡಿಗೆ ಹಾಕೊಂತಾರೆ. ಹೀಗೆ ಬೇಡವಾದ ವಸ್ತುಗಳ ಮಧ್ಯ ಒಂದು ಆಬ್ಜೆಕ್ಟ್ ಅವರ ಕಣ್ಣಿಗೆ ಕಾಣುತ್ತೆ. ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಇದ್ದಂತ ಆ ವಸ್ತು ನೋಡೋದಕ್ಕೆ ತುಂಬಾ ವಿಚಿತ್ರ ಇರುತ್ತೆ. ಹೀಗೆ ಅವರು ಅದನ್ನ ಓಪನ್ ಮಾಡ್ಬೇಕು ಅಂತ ಹೋಗ್ತಾರೆ. ಆದ್ರೆ ಅದಾಗದೆ ಇರೋದ್ರಿಂದ ಅವರು ಅದನ್ನ ಮನೆಗೆ ತಗೊಂಡು ಹೋಗ್ತಾರೆ. ಹೆಂಗೋ ಸ್ಕ್ರೂ ಡ್ರೈವರ್ ನ ಹೆಲ್ಪ್ ತಗೊಂಡು ತುಂಬಾನೇ ಕಷ್ಟಪಡ್ತಾರೆ ಅದನ್ನ ಓಪನ್ ಮಾಡ್ಬೇಕಂತ. ಎಷ್ಟೇ ಕಷ್ಟಪಟ್ಟು ಟ್ರೈ ಮಾಡಿದ್ರು ಆ ಮೇಲ್ಗಡೆ ಇದ್ದಂತ ಲೇಯರ್ ನ ಅವ್ರು ತೆಗಿಯೋದಿಕ್ಕಾಗ್ಲಿಲ್ಲ. ಸದ್ಯ ಮಿಡ್ ನೈಟ್ ಬೇರೆ, ಅದೇನೇ ಇದ್ರು ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಅವರಿಬ್ರು ಮಲ್ಕೋತಾರೆ. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಬಾಕ್ಸ್ ನ ಓಪನ್ ಮಾಡೋದಿಕ್ಕೆ ಟ್ರೈ ಮಾಡಿದಂತ ಒಬ್ಬನ ಕೈ ಬಾಕ್ಸಿಂಗ್ ಗ್ಲೌಸ್ ನ ರೀತಿ ಊದ್ಕೊಂಡಿತ್ತು. ಅಲ್ಲದೇನೆ ಆತನಿಗೆ ಹೆವಿ ತಲೆನೋವು, ವಾಕರಿಕೆ ಹೀಗೆಲ್ಲ ಆಗ್ತಿರುತ್ತೆ. ಫುಡ್ ಪಾಯ್ಸನಿಂಗ್ ಅಂತ ಹಾಸ್ಪಿಟಲ್ ನಲ್ಲಿ ಅವನನ್ನ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಉಳಿದ ಇನ್ನೊಬ್ಬ ನಾನೊಂದ್ಸತಿ ಟ್ರೈ ಮಾಡಿ ಬಾಕ್ಸ್ ನ ಓಪನ್ ಮಾಡೋಣ ಅಂತ ಕಷ್ಟಪಟ್ಟು ಆ ಬಾಕ್ಸ್ ನ ಸ್ವಲ್ಪ ಓಪನ್ ಮಾಡಿದ್ರೆ ಅದ್ರೊಳಗಿದ್ದದ್ದು ಒಂದು ವಿಚಿತ್ರ ಪೌಡರ್. ಅಲ್ಲದೇನೆ ಅದು ನೀಲಿ ಬಣ್ಣದಲ್ಲಿ ಹೊಳಿತಿರುತ್ತೆ. ಇದನ್ನ ನೋಡಿ ಆಶ್ಚರ್ಯಗೊಂಡಂತ ಆತ ಇದೇನಾದ್ರೂ ಗನ್ ಪೌಡರ್ ಅಂತ ಇಗ್ನೈಟ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಅದು ಹೊತ್ಕೊಳ್ಳೋದಿಲ್ಲ. ಈ ವಿಚಿತ್ರವಾದ ಗ್ಲೋಯಿಂಗ್ ಪೌಡರ್ ನ ನೋಡಿದವನಿಗೆ ಆಶ್ಚರ್ಯ, ಇದ್ಯಾವುದೋ ಬೆಲೆ ಬಾಳುವಂತ ವಸ್ತುವಾಗಿರಬಹುದು ಅಂತ ಅದನ್ನ ಮತ್ತೊಬ್ಬ ಗುಜರಿ ಓನರ್ ಗೆ ಆತ ಮಾರ್ತಾನೆ. ಇದನ್ನ ಖರೀದಿಸಿದಂತ ಹೊಸ ಗುಜರಿ ಅವನು ಕೂಡ ಇದನ್ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಹಾಗೆ ಅವನು ಅನ್ಕೊಂತಾನೆ ಇದ್ಯಾವುದೋ ವಿಚಿತ್ರವಾದ ಮ್ಯಾಜಿಕ್ ಪೌಡರ್ ಅಂತ. ಮುಂದೆ ಅವನು ಈ ವಿಚಿತ್ರವಾದ ಪೌಡರ್ ಅನ್ನ ತನ್ನ ಫ್ಯಾಮಿಲಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ತೋರಿಸಬೇಕು ಅಂತ ಅವ್ರನ್ನೆಲ್ಲ ಮನೆಗೆ ಕರೆಸ್ತಾನೆ. ಹಾಗೆ ಮನೆಗೆ ಕರೆಸಿ ಹೇಳ್ತಾನೆ ಇದ್ಯಾವುದೋ ಅಮೂಲ್ಯವಾದ ವಸ್ತು ಇರಬೇಕು, ತುಂಬಾನೇ ಬೆಲೆ ಬಾಳುತ್ತೆ ಅನ್ಸುತ್ತೆ. ಹೀಗಂತ ಅವನು ಈ ಕಡೆ ಮಾತಾಡ್ತಿರ್ಬೇಕಾದ್ರೇನೆ ಆತನ ಪಕ್ಕದಲ್ಲೇ ಕುಳಿತಿದಂತ ಆತನ ಹೆಂಡತಿಗೆ ತಲೆನೋವು ಹಾಗೆ ವಾಕರಿಕೆ ಅನ್ನೋದು ಶುರುವಾಗುತ್ತೆ. ಆಕೆಯು ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ಮುಂದೆ ಇದು ಅಮೂಲ್ಯವಾದ ವಸ್ತು ಅಂತ ಮತ್ತೊಬ್ಬನಿಗೆ ಈ ಪೌಡರ್ ನ ಮಾರ್ತಾನೆ. ಆತನು ಕೂಡ ತನ್ನ ಮನೆಯವರು ಎಲ್ರಿಗೂ ಈ ಮ್ಯಾಜಿಕ್ ಪೌಡರ್ ನ ತೋರಿಸ್ತಾನೆ. ಪಾಪ ಆತನ 8 ವರ್ಷದ ಮಗಳು ಈ ಮ್ಯಾಜಿಕ್ ಪೌಡರ್ ಅನ್ನ ತನ್ನ ಮೈಗೆಲ್ಲ ಹಚ್ಕೊಂಡು ಸಾಲ್ದೇನೆ ತಾನು ತಿನ್ನೋ ಸ್ಯಾಂಡ್ವಿಚ್ ಕೂಡ ಸೌರ್ಕೊಂಡು ತಿಂತಾಳೆ. ಮುಂದೆ ಆ ಹುಡುಗಿ ಆರೋಗ್ಯ ಕೂಡ ಕೆಡುತ್ತೆ. ಇದನ್ನೆಲ್ಲ ನೋಡಿದಂತ ಆ ಹುಡುಗಿಯ ತಾಯಿ ಈ ಮ್ಯಾಜಿಕ್ ಪೌಡರ್ ನ ಕಾಂಟ್ಯಾಕ್ಟ್ ಬಂದವರೆಲ್ಲ ಯಾಕೆ ಹೀಗಾಗ್ತಿದ್ದಾರೆ ಅಂತ ಆ ಸಣ್ಣ ಬಾಕ್ಸ್ ಅನ್ನ ಹಾಸ್ಪಿಟಲ್ಗೆ ತಗೊಂಡೋಗ್ತಾಳೆ. ಮುಂದೆ ಆ ಪೌಡರ್ ನ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದೇನ್ ಗೊತ್ತಾ, ಇಲ್ಲಿವರೆಗೂ ಇವರು ಮ್ಯಾಜಿಕ್ ಪೌಡರ್ ಅಂತ ಏನ್ ಎಂಜಾಯ್ ಮಾಡ್ಕೊಂತ ಬರ್ತಿದ್ರು ಅದು ಸಾಮಾನ್ಯವಾಗಿರೋ ಪೌಡರ್ ಆಗಿರ್ಲಿಲ್ಲ. ಅದು Cesium 137 ಕ್ಲೋರೈಡ್ ಅನ್ನೋ ಕೆಮಿಕಲ್. ಇದೊಂದು ಭಯಂಕರ ರೇಡಿಯೇಷನ್ ನ ಪ್ರೊಡ್ಯೂಸ್ ಮಾಡುವಂತ ಕೆಮಿಕಲ್. ಹಾಗೇನೆ ಈ ಕೆಮಿಕಲ್ ಎಲ್ಲಿಂದ ಕದ್ರೋ ಅದೊಂದು ರೇಡಿಯೋಥೆರಪಿ ಹಾಸ್ಪಿಟಲ್ ಆಗಿತ್ತು. ಇದೆಂತ ಭಯಂಕರ ಕೆಮಿಕಲ್ ಆಗಿತ್ತಂದ್ರೆ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮನುಷ್ಯರು ಇದರ ಕಾಂಟ್ಯಾಕ್ಟ್ ಬಂದ್ರೆ ತಮ್ಮ ಬಾಡಿಲಿ ಇದ್ದಂತ ಸೆಲ್ಸ್ ಗಳೆಲ್ಲ ಬರ್ಸ್ಟ್ ಆಗಿ ಇಂಟರ್ನಲ್ ಬ್ಲೀಡಿಂಗ್ ಇಂದ ಪ್ರಾಣವನ್ನ ಬಿಡಬೇಕಾಗುತ್ತೆ. ಮುಂದೆ ಈ ಕೆಮಿಕಲ್ ಲೀಕ್ ಆಗಿದೆ ಅಂತ ಗವರ್ನಮೆಂಟ್ ಗೆ ಹಾಗೆ ಅಟಾಮಿಕ್ ಇನ್ಸ್ಟಿಟ್ಯೂಷನ್ ಗಳಿಗೂ ಕೂಡ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇದರಿಂದ ಬರುವಂತ ರೇಡಿಯೇಷನ್ ಎಲ್ಲದಕ್ಕೂ ಕಾರಣ. ಮುಂದೆ ಅಲ್ಲಿನ ಗವರ್ನಮೆಂಟ್ ಆ ಸಿಟಿಯಲ್ಲಿ ಇದ್ದಂತ ಸುಮಾರು 112 ಜನರನ್ನ ರೇಡಿಯೇಷನ್ ಟೆಸ್ಟ್ ಮಾಡುತ್ತೆ. ಹಾಗೆ ಅದರಲ್ಲಿ 249 ಜನರು ಕಂಟಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಅತಿ ಹೆಚ್ಚಾಗಿ 4 ಜನ ತಮ್ಮ ಕೈ ಹಾಗೆ ಬೆರಳುಗಳನ್ನ ಕಳ್ಕೊಂಡು ಮತ್ತೆ ಕೆಲವರು ಇಂಟರ್ನಲ್ ಬ್ಲೀಡಿಂಗ್ ಇಂದ ಸಾವನ್ನಪ್ತಾರೆ. ಮುಂದೆ ಫುಲ್ ಅಬ್ಸರ್ವೇಷನ್ ಇಂದ ಕಂಟಾಮಿನೇಟ್ ಆಗಿದ್ದವ್ರನ್ನೆಲ್ಲರನ್ನು ಕಾಪಾಡ್ತಾರೆ. ನಿಮ್ ತಲೆಯಲ್ಲಿ ಬರಬಹುದು ಇಂತಹ ರೇಡಿಯೋ ಆಕ್ಟಿವ್ ಕೆಮಿಕಲ್ ಹಾಸ್ಪಿಟಲ್ ನಲ್ಲಿ ಏನ್ ಮಾಡ್ತಿತ್ತು ಅಂತ. ನಾನು ಆಗ್ಲೇ ಹೇಳ್ದಾಗೆ ಇದೊಂದು ರೇಡಿಯೋಥೆರಪಿ ಹಾಸ್ಪಿಟಲ್ ಆಗಿತ್ತು. ಇದರಲ್ಲಿ ಕ್ಯಾನ್ಸರ್ ಬಂದಿದ್ದಂತ ಜನರಿಗೆ ಇದರಲ್ಲಿ ಬರ್ತಿದ್ದಂತ ರೇಡಿಯೇಷನ್ಸ್ ನ ಉಪಯೋಗಿಸ್ಕೊಂಡು ಅವರ ಬಾಡಿಲಿ ಇದ್ದಂತ ಕ್ಯಾನ್ಸರ್ ಸೆಲ್ಸ್ ನ ಬರ್ಸ್ಟ್ ಮಾಡ್ತಿದ್ರು. ಮುಂದೆ ಈ ಪದ್ಧತಿ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ರೇಡಿಯೇಷನ್ಸ್ ಅನ್ನೋದು ಜಾಸ್ತಿ ಆದ್ರೆ ಆ ವ್ಯಕ್ತಿ ಸಾವನ್ನಪ್ಪಬೇಕಾಗುತ್ತೆ. ಈ ಕಾರಣಕ್ಕಾಗಿ ಆ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸಬೇಕಾಗುತ್ತೆ. ಮುಂದೆ ಆ ರೇಡಿಯೋಥೆರಪಿ ಹಾಸ್ಪಿಟಲ್ ಅನ್ನ ಸ್ಥಳಾಂತರ ಮಾಡಬೇಕಾಗಿದ್ರಿಂದ ಆ ಹಾಸ್ಪಿಟಲ್ ಅನ್ನ ಮುಚ್ಚಬೇಕಾಗಿ ಬರುತ್ತೆ. ಮುಂದೆ ಆ ಕೆಮಿಕಲ್ಸ್ ನ ನೀಟಾಗಿ ಡಂಪ್ ಮಾಡದೇ ಇರೋ ಕಾರಣದಿಂದ ಈ ರೇಡಿಯೋ ಆಕ್ಟಿವ್ ಕೆಮಿಕಲ್ ಲೀಕ್ ಆಯ್ತು. ಸರಿ, ಈ ವಿಡಿಯೋ ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಕೊಡ್ತು ಅಂತ ನಾನು ಅನ್ಕೊಂತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇದೇ ರೀತಿ ಕಂಟೆಂಟ್ ನಿಮ್ಗೆ ಏನಾದ್ರೂ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.